ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಹೊಸ ವಿಡಿಯೋಗೆ ಸುಸ್ವಾಗತ. ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ದೀರಾ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಪ್ಪ ಇದು ಇಷ್ಟು ದಿವಸ ಒಂದು ರೆಗ್ಯುಲರಾಗಿ ವಿಡಿಯೋ ನೋಡ್ತಿರೋರು ಏನಪ್ಪ ಇದು ಬೇರೆ ವಿವೇ ಬರ್ತಾ ಇದೆಯಲ್ಲ ಇವಾಗ ಅಂತ ನೋಡ್ತಾ ಇರ್ಬೋದು. ಹೌದು, ಗ್ಯಾಪಲ್ಲಿ ಊರಿಗೆ ಬಂದಿದ್ದೆ. ಸೊ ಕ್ವಿಕ್ಕಾಗಿ ಫ್ಯಾಮಿಲಿ ಜೊತೆ ಒಂದು ಟ್ರಾವೆಲ್ ಲಾಗ್ ಆಗಿಬಿಡಲಿ ಅಂತ ನಾವು ಇಲ್ಲೇ ನಮ್ಮ ಹತ್ರದಲ್ಲಿರೋಂಥ ಒಂದು ಬ್ಯೂಟಿಫುಲ್ ಡ್ಯಾಮಿಗೆ ಬಂದಿದ್ದೀವಿ. ತೋರಿಸ್ತೀವಿ ಯಾವ ಡ್ಯಾಮು ಏನು ಅಂತ. ಹಾಗೆ ಒಂದು ಸ್ಪೆಷಲ್ ಪರ್ಸನ್ ಆಡಿಯೋನು ಹಾಕ್ಬಿಡ್ತೀನಿ ಈ ವಿಡಿಯೋದಲ್ಲಿ. ನೋಡಿ ಮಜಾ ಮಾಡಿ, ಏನು ಅನಿಸ್ತು ಅನ್ನೋದನ್ನ ಕೊನೆಗೆ ಕಮೆಂಟ್ ಮಾಡಿ. ನಮ್ಮೂರಲ್ಲಿ ಈ ಥರದೊಂದು ಇತಿಹಾಸ ನಡೆದಿತ್ತು ಅಂದರೆ ನಂಬ್ತೀರಾ? ಹೌದು, ಅಂಜನಾಪುರ ಡ್ಯಾಮ್ ನೋಡೋಕ್ಕಂತ ಫ್ಯಾಮಿಲಿ ಹೋಗ್ತಾ ಇದ್ದೀವಿ. ಒಂದು ಸ್ಮಾಲ್ ಪಿಕ್ನಿಕ್ ಸಂಡೇ. ಜೀವನಾಡಿಯಾದ ಅಂಜನಾಪುರ ಡ್ಯಾಮಿಗೆ ತೆರಳುತ್ತಿದ್ದೇವೆ. ಅಂಜನಾಪುರ ಡ್ಯಾಮು ನಮ್ಮ ಶಿಕಾರಿಪುರ ತಾಲೂಕಿನ ಜೀವನಾಡಿಯಾಗಿದ್ದು ರೈತರ ಹಿತವನ್ನು ಹಾಗೂ ರೈತರ ಜಮೀನುಗಳಿಗೆ ಬೇಕಾದಷ್ಟು ನೀರನ್ನು ಒದಗಿಸುತ್ತದೆ. ಅಲ್ಲದೆ ಸರ್ ಇದರಲ್ಲಿ ರಾಜಕೀಯದಲ್ಲಿ ಭಾಷಣ ಮಾಡ್ತಾರೆ. ಎರಡು ಹೆಂಗ್ ಗೊತ್ತಾಗುತ್ತೆ ಇಲ್ಲ ಅದರಲ್ಲಿ ನೀರು ಫುಲ್ ಹಿಂಗೆ ಹರಿಯುತ್ತೆ. ಆ ಕಡೆಯಿಂದ ಜಾಸ್ತಿ ಮಳೆ ಆಗಲ್ಲ, ರಿಪ್ಪಪೇಟೆ ಸಾರ್ ಕಡೆ ಬರ್ತದೆ. ಸುತ್ತ 98 ಹಳ್ಳಿಗೆ ಬರೀ ಕುಡಿಯೋ ನೀರು ಅಷ್ಟೇ ಅಲ್ಲ, ವ್ಯವಸಾಯಕ್ಕೂ ಉಪಯೋಗ ಆಗೋ ಥರ ಈ ಡ್ಯಾಮ್ನ ಮರು ನಿರ್ಮಾಣ ಮಾಡಿ ಇದೊಂದು ಸುಂದರವಾದ ಪ್ರೇಕ್ಷಣೀಯ ಸ್ಥಳವಾಗಿದೆ. ತುಂಬ ಜನ ಇದನ್ನು ನೋಡೋಕ್ಕಂತ ಬರ್ತಾರೆ. ಹತ್ತಿರ ಇದೆ. ನಾವು ಎಷ್ಟೋ ಸರಿ ತುಂಬ ದೂರ ಪ್ಲೇಸು, ನಮಗೆ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅಂದಂಗೆ ತುಂಬ ದೂರ ಹುಡ್ಕೊಂಡು ಏನೋ ಖುಷಿ ಸಿಗುತ್ತೆ ಅಂತ ಎಲ್ಲೆಲ್ಲೋ ನೋಡೋಕ್ಕಂತ ಹೋಗ್ತೀವಿ. ಆದರೆ ನಮ್ಮ ಹತ್ರದಲ್ಲಿರೋವೇ ಎಷ್ಟೋ ಸರಿ ನಾವು ನೋಡಿರಲ್ಲ. ಹಾಗಾಗಿ ಈಗ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಇಲ್ಲಿಗೆ ಎಷ್ಟೋ ಕಡೆಯಿಂದ ಇದನ್ನ ನೋಡೋಕ್ಕೋಸ್ಕರ ಬರ್ತಾರೆ. ನಾವು ಹತ್ರದಲ್ಲಿರೋರೇ ನೋಡಿರಲ್ಲ ಒಂದೊಂದು ಸರಿ. 2 ದಿನದಲ್ಲೇ ಡ್ಯಾಮ್ ಫುಲ್ಲು ತುಂಬಿದೆ. ನೋಡೋಕ್ಕೆ ತುಂಬ ಸುಂದರವಾಗಿದೆ, ಮನಮೋಹಕವಾಗಿದೆ ದೃಶ್ಯ. ಖುಷಿ ಪಡಬೇಕು ಅಂದರೆ ನಮಗೆ ಆ ಪ್ಲೇಸು ಈ ಪ್ಲೇಸು ಅಂತಿಲ್ಲ. ನಮ್ಮ ಮನಸ್ಸಲ್ಲಿ ಖುಷಿ ಅನ್ನೋದಿದ್ರೆ ಎಲ್ಲೋದ್ರೂ ಖುಷಿ. ಎಂಥ ಚಿಕ್ಕ ಪರಿಸರ ವಾತಾವರಣ ಇದ್ದರೂ ಅಲ್ಲಿ ನಾವು ತುಂಬ ಖುಷಿಪಟ್ಟು ಎಂಜಾಯ್ ಮಾಡ್ಬೋದು. ನೋಡಿದ್ರಲ್ಲ ಡ್ಯಾಮು ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಅದ್ರ ಜೊತೆಗೆ ಮೈನಾಗಿ ಸ್ಪೆಷಲ್ ಪರ್ಸನ್ನಿಂದ ಇವತ್ತು ಮಾತಾಡ್ಸ್ಕೊಂಡಿದ್ದೀನಿ. ನಂದು ಫಸ್ಟು ಫ್ಯಾಮಿಲಿ ಲಾಗ್ ಇದು. ಸಿಕ್ಕಾಪಟ್ಟೆ ಮಳೆ ಆಗಿದೆ, ಚೆನ್ನಾಗಿ ಒಳ್ಳೆ ಡ್ಯಾಮ್ ಎಲ್ಲ ತುಂಬಿದೆ. ಅದೇ ನಮ್ಮಮ್ಮ ಹೇಳ್ದಂಗೆ ಮೈನು ಈ ಅಂಜನಾಪುರ ಡ್ಯಾಮ್ ಬಂದು ಶಿಕಾರಿಪುರ ಸುತ್ತಮುತ್ತ ಒಂದು 180 ಹಳ್ಳಿಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆಗೆ ಹೋಗುತ್ತೆ. ಸೊ ತುಂಬ ಪ್ರಮುಖವಾದ ಡ್ಯಾಮ್ ಅಂತಲೇ ಹೇಳ್ಬೋದು. ನೋಡ್ಬೋದು ನೀವು, ಇಲ್ಲಿ ಎಲ್ಲ ಮೀನು ಸಾಕಾಣಿಕೆನೂ ಮಾಡ್ತಾರೆ. ಸಕ್ಕತ್ತಾಗಿದೆ ವೆದರು. ಬೆಂಗಳೂರಿಂದ ಊರಿಗೆ ಬಂದಾಗ ಟೈಮ್ ಸಿಕ್ಕರೆ ಹಿಂಗೆಲ್ಲರೂ ಹೋಗಿ ಸುತ್ತಮುತ್ತ ಹೋಗಿ. ಇನ್ನೂ ಸುಮಾರು ಪ್ಲೇಸಸ್ ಇದೆ ಆ್ಯಕ್ಚುಲಿ ನನ್ನ ಲೀಸ್ಟಲ್ಲಿ. ನಮ್ಮ ಶಿಕಾರಿಪುರ ಸುತ್ತಮುತ್ತ ಆಗಲಿ ಅಥವಾ ನಮ್ಮ ಶಿವಮೊಗ್ಗದಲ್ಲಾಗಲಿ ಹೋಗೋಣ ನಿಧಾನಕ್ಕೆ. ಗಾಡಿ ತಂದಾಗ ಇನ್ನೊಂದು ಸಲ ಹೋಗೋಣ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಿಂಗೆ ಹೊಸ ವಿಡಿಯೋ ಮಾಡೋಕ್ಕೆ ನನಗೂ ಒಳ್ಳೆ ಮೋಟಿವೇಶನ್ ಸಿಗುತ್ತೆ. ಫ್ಯಾಮಿಲಿ ಜೊತೆ ನಂದು ಫಸ್ಟ್ ಲಾಗ್ ಇದು. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸಕ್ಕತ್ತಾಗಿದೆ. ಒಳ್ಳೆ ಮಳೆ ಆಗಿರೋದಕ್ಕೆ ಫುಲ್ ಡ್ಯಾಮ್ ತುಂಬ ಹರಿತಾ ಇದೆ. ನನ್ನ ತಂಗಿ, ನಮ್ಮ ಅಪ್ಪ ಅಮ್ಮ ಮಜಾ ಮಾಡ್ತಾಯಿದ್ದಾರೆ. ಫ್ರೆಂಡ್ಸ್ ಜೊತೆಗೂ ಹೋಗಿ, ಒಬ್ಬರೇ ಹೋಗಿ, ಫ್ಯಾಮಿಲಿ ಜೊತೆಗೂ ಹೋಗಿ, ಅದೇ ಜೀವನ. ನೋಡಿ ಫ್ರೆಂಡ್ಸ್, ಅಂಜನಾಪುರ ಬಂದಿದ್ದೀವಿ. ಸೊ ಡ್ಯಾಮ್ ನೋಡಿದ್ರಲ್ಲ, ಬನ್ನಿ. ಒಂದು ಪಾರ್ಕ್ ಇದೆ ಇವರೇ ಮಾಡಿರೋದು, ಅದನ್ನು ನೋಡ್ಕೊಂಬರೋಣ. ಡ್ಯಾಮ್ ಮುಗಿಸಿ ನಾವೀಗ ಅಂಜನಾಪುರ ಡ್ಯಾಮ್ ಪಾರ್ಕಲ್ಲಿದ್ದೀವಿ. ನೋಡ್ಬೋದು, ಸಕ್ಕತ್ತಾಗಿ ಮಾಡಿದ್ದಾರೆ. ಫುಲ್ ಖಾಲಿ ಇದೆ. ಯಾಕೆ ಅಂತ ಕೇಳ್ಬೋದು. ನಾಳೆ ಫಂಕ್ಷನ್ ಇದೆಯಂತೆ. ಅಂದರೆ ಡ್ಯಾಮ್ ತುಂಬಿದೆಯಲ್ಲ, ಅದಕ್ಕೆ ಬಾಗ್ನ ಬಿಡೋದು ಅಂತ ಮಾಡ್ತಾರೆ. ಅದು ಏನು ಅಂತೇಳಿ ಯಾರಿಗಾರು ವಿಡಿಯೋ ನೋಡ್ತಿರೋರಿಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ, ಮಿಗ್ದವರೆಲ್ಲ ತಿಳ್ಕೊತಾರೆ. ಸೊ ಅದಕ್ಕೋಸ್ಕರ ನಾಳೆ ಫಂಕ್ಷನ್ ಇದೆ ಅನಿಸುತ್ತೆ. ಸೊ ಯಾರಿಗೂ ಬಿಡ್ತಾ ಇಲ್ಲ, ಲಾಕ್ ಮಾಡಿದ್ದಾರೆ. ಹೊರಗಡೆ ಜನ ಇದ್ದಾರೆ, ಬಟ್ ಯಾರಿಗೂ ಬಿಡ್ತಾ ಇಲ್ಲ, ಗಲೀಜು ಮಾಡ್ತಾರೆ ಅಂತೇಳಿ.
ಬಟ್ ಒಂದು ಏನಪ್ಪ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಯಾವುದೋ ಒಂದು ಫಂಕ್ಷನ್ ಇದೆ ಅದಕ್ಕೋಸ್ಕರ ಕ್ಲೀನಾಗಿ ಇಡಬೇಕು ಅನ್ನೋದಲ್ಲ ಉದ್ದೇಶ. ಇದು ಪಾರ್ಕು ಎಲ್ಲರದು, ನಮ್ಮ ಪಬ್ಲಿಕ್ದು. ದಿನ ಜನ ಬರೋರು ನೋಡಿಕೊಂಡು ಓಡಾಡ್ಕೊಂಡು ಹೋಗ್ಬೇಕು. ಇಲ್ಲಿ ಬರೋದು, ತಿನ್ನೋದು, ಆ ಪ್ಲಾಸ್ಟಿಕ್ಕು ಪೇಪರ್ ಅಲ್ಲಲ್ಲೇ ಬಿಸಾಕೋದು. ಇವಾಗ ನೋಡಿ ಒಂದೇ ಒಂದು ಕಾಣಿಸ್ತಿಲ್ಲ. ಮೋಸ್ಟ್ಲಿ ಎಲ್ಲ ಕಷ್ಟಪಟ್ಟು ಕ್ಲೀನ್ ಮಾಡಿರ್ತಾರೆ. ಅದೇ ಈಗ ಮತ್ತೆ ನಾಡ್ದು ಎಲ್ರಿಗೂ ನಾರ್ಮಲಾಗಿ ಓಪನ್ ಆದಾಗ ಬರೋದು ಗಬ್ಬೆಬ್ಸೋಗೋದು ಅಲ್ಲ. ಸ್ವಲ್ಪ ಬೇಸಿಕ್ ಕಾಮನ್ ಸೆನ್ಸ್ ಇಟ್ಕೊಳ್ಳಿ. ಇದು ದೊಡ್ಡವ್ರಿಗೆ ಗೊತ್ತಿಲ್ಲ ಅಂದರೆ ಅವ್ರ ಜೊತೆಗಿರೋ ಯೂತ್ಸು ಮಕ್ಕಳು ಹೇಳ್ಕೊಡಿ. ಇಲ್ಲಿವರೆಗೂ ವಿಡಿಯೋ ನೋಡ್ತಾ ಇದ್ದೀರಾ ಲಾಸ್ಟ್ವರೆಗೂ ಅಂದರೆ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮೂರಲ್ಲಿ ಈ ಥರದೊಂದು ಇತಿಹಾಸ ನಡೆದಿತ್ತು ಅಂದರೆ ನಂಬ್ತೀರಾ? ಹೌದು, 1942 ಇಂಡಿಯಾದಲ್ಲಿ ಫಸ್ಟ್ ವಿಲೇಜ್ ಯಾವುದಕ್ಕೆ ಇಂಡಿಪೆಂಡೆನ್ಸ್ ಸಿಕ್ಕಿದಪ್ಪ ಅಂದರೆ ಅದು ಈಸೂರು ಅಂತ. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಈಸೂರು ಎಂಬ ಈ ಹಳ್ಳಿ ಇಂಡಿಯಾದಲ್ಲಿ ಫಸ್ಟು ಫ್ರೀಡಮ್ ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡೆದಂಥ ಮೊದಲನೇ ವಿಲೇಜ್ ಆಗಿ ಹೆಸರುವಾಸಿಯಾಗಿದೆ. ಸೊ ಏನು ನೋಡ್ತಾ ಇದ್ದೀರಲ್ಲ, ಇದು ಈಸೂರು ದಂಗೆ ಅಂತೇಳಿ 1942 ವಿಲೇಜರ್ಸು ಮತ್ತು ಅಲ್ಲಿನ ಯೂತ್ಸು, ಆ ಹಳ್ಳಿ ಜನ ಎಲ್ಲ ಸೇರಿಕೊಂಡು ಬ್ರಿಟಿಷರು ವಿರುದ್ಧ ದಂಗೆ ಎದ್ದಿದ್ರು, ನಮಗೆ ಸ್ವಾತಂತ್ರ್ಯ ಬೇಕು ಅಂತೇಳಿ. ಸೊ ಅದರಿಂದಾಗಿ ಇದು ಹೆಸರುವಾಸಿಯಾಗಿರೋದು ಏನಪ್ಪ ಅಂದರೆ ನಮ್ಮ ಭಾರತದ ಮೊಟ್ಟ ಮೊದಲ ಹಳ್ಳಿ, ಸ್ವಾತಂತ್ರ್ಯ ಪಡೆದಿರುವಂಥ ಹಳ್ಳಿ ಅಂತ ಹೇಳಿ ಹೆಸರುವಾಸಿಯಾಗಿದೆ. ಅದನ್ನು ಈ ನಮ್ಮ ಅಂಜನಾಪುರದಲ್ಲಿ ಸಕ್ಕತ್ತಾಗಿ ಮಾಡಿದ್ದಾರೆ. ನನಗೆ ಕಂಪ್ಲೀಟ್ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಈಸೂರು ದಂಗೆ ಅಥವಾ ಈಸೂರು ಇನ್ಸಿಡೆಂಟ್ ಅಂತೇಳಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ನೋಡಿ ತಿಳ್ಕೊಳ್ಳಿ. ನಮ್ಮ ಊರು, ನಮ್ಮ ಕರ್ನಾಟಕದಲ್ಲಿ ನಡೆದಿರೋಂಥ ಇನ್ಸಿಡೆಂಟ್ಗಳ ಬಗ್ಗೆ ನೀವು ತಿಳ್ಕೊಂಡಿಲ್ಲ ಅಂದರೆ ಇನ್ನೇನು ದೂರ ತಿಳ್ಕೊಂಡು ಏನು ಮಾಡ್ತೀರಾ? ಸೊ ನಾನು ಇಲ್ಲಿಗೆ ಬಂದಿರಲಿಲ್ಲ ಫಸ್ಟ್ ಟೈಮು. ಸೊ ಅದಕ್ಕೆ ಕ್ಲೋಸ್ ಆಗಿದ್ರು ಕೂಡ ನಮಗೆ ಕೇಳಿಕೊಂಡು ಹಿಂಗೆ ಯೂಟ್ಯೂಬಿಗೆ ವೀಡಿಯೋ ಮಾಡ್ತಾಯಿದ್ದೀನಿ ಅಂತೇಳಿ ಒಳಗೆ ಬಂದೆ. ಎಷ್ಟಾಗುತ್ತೋ ಅಷ್ಟು ತೋರಿಸೋಣ ಅಂಥೇಳಿ. ಮಾಹಿತಿ ಅಲ್ಲಿ ಇಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಪ್ರಿಪೇರ್ ಆಗಿ ಬಂದಿರಲಿಲ್ಲ, ಲಿಟ್ರಲಿ ಸುಮ್ಮನೆ ನನಗೆ ಗೊತ್ತಿರೋ ಅಷ್ಟು ನಾನು ಮಾತಾಡ್ತಾ ಇದ್ದೀನಿ. ಓದಿದ್ದೀವಿ ಇದ್ರ ಬಗ್ಗೆ ಎಲ್ಲ ಮುಂಚೆ, ಬಟ್ ಸ್ವಲ್ಪ ಪ್ರಿಪೇರ್ ಆಗಿ ನಾನು ಯಾವ ವಿಡಿಯೋದಲ್ಲೂ ಸ್ಕ್ರಿಪ್ಟ್ ಎಲ್ಲ ಬರ್ಕೊಂಡು ಮಾತಾಡ್ತಿಲ್ಲ ಗುರು. ನನಗೆ ಮನಸ್ಸಿಗೆ ಬಂದಿದ್ದು, ನನಗೆ ಏನೇನು ತಿಳಿದಿದೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಅಲ್ಲಿ ತಪ್ಪಾಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ಗೊತ್ತಿರೋ ಹಿಸ್ಟ್ರಿನ ಬರೀರಿ, ಗೊತ್ತಿಲ್ಲದವ್ರು ತಿಳ್ಕೊತಾರೆ. ಇದೆ ಪ್ಲ್ಯಾನ್ ಸಿಕ್ಕಾಪಟ್ಟೆ ಇದೆ, ಇನ್ನು ಈಗ ಶುರು ಮಾಡ್ತಾ ಇದ್ದೀನಲ್ವಾ, ಅದಕ್ಕೆ ಹೇಳ್ತಾ ಇರೋದು ಎಲ್ಲ ವಿಡಿಯೋದಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಜೊತೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ಎಲ್ಲರನ್ನೂ ಅಂಥೇಳಿ. ಸಖತ್ ಖುಷಿ ಆಯಿತು. ಹಳೆ ವೀಡಿಯೋಸಲ್ಲೆಲ್ಲ ತುಂಬ ಜನ ಸಪೋರ್ಟ್ ಮಾಡಿದ್ರೆ, ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ. ಹಿಂಗೆ ಶುರು ಮಾಡೋಣ ಆರಾಮಾಗಿ. ನನಗೆ ಪೀಸ್ಫುಲ್ಲಾಗಿರಬೇಕು ವೀಡಿಯೋಸ್ ಅಷ್ಟೇ. ನೋಡ್ತಾ ಇರೋರಿಗೂ ಒಂದೇನೋ ಒಂದು ಇನ್ಫಾರ್ಮೇಷನ್ ಆಗಲಿ, ಅದಾದಮೇಲೆ ಒಂದು ನೆಮ್ಮದಿ ಇರಬೇಕು ವೀಡಿಯೋದಲ್ಲಿ. ಜಾತ್ರೆ ಮಾಡಿ ಅಥವಾ ಒಂದು ಖುಷಿ ಸಿಗಬೇಕು, ಒಂದು ನೆಮ್ಮದಿ ಇರಬೇಕು ವೀಡಿಯೋದಲ್ಲಿ ಅಷ್ಟೇ ನನಗೆ. ಬನ್ನಿ ಮತ್ತೆ ಏನೇನಿದೆ ಎಕ್ಸ್ಪ್ಲೋರ್ ಮಾಡೋಣ. ನಾನು ಫಸ್ಟ್ ಟೈಮೇ ಬಂದಿರೋದು. ಸೊ ಹಂಗಾಗಿ ಕ್ಲೋಸ್ ಇತ್ತಲ್ವ, ಸೊ ಅದಕ್ಕೆ ಯಾರೂ ನಿಮಗೆ ಜನ ಕಾಣಿಸ್ತಿಲ್ಲ. ಅಪ್ಪ ಅಮ್ಮ ತಂಗಿ ಕೂಡ ಹೊರಗಡೆ ಇದ್ದಾರೆ. ಅವ್ರಿಗೂ ಬಿಡ್ತಿದ್ರು ಒಳಗಡೆ, ಬಟ್ ಬೇಡ, ಯಾಕೆ ಸುಮ್ಮನೆ ಸಿಕ್ಕಾಬಿಟ್ಟೆ, ಬೇರೆ ಜನ ಎಲ್ಲ ಇದ್ದಾರೆ ಪಾಪ, ಮತ್ತು ಸರಿಯಲ್ಲ ಅದು ಅಂತೇಳಿ ಅವ್ರು ಬಂದಿದ್ದಾರೆ ಸುಮಾರು ಸಲ. ಸೊ ನಾನೊಬ್ಬನೇ ಬಂದೆ ಒಳಗಡೆ ವಿಡಿಯೋ ಮಾಡೋಣ ನಿಮಗೋಸ್ಕರ ಅಂತ ಬಂದಿದ್ದೀನಿ ನೋಡಿ. ಸೊ ನೋಡಿದ್ರಲ್ಲ, ಪಾರ್ಕು, ಡ್ಯಾಮು ಎಲ್ಲ ಒಂದು ಫ್ಯಾಮಿಲಿ ಜೊತೆಗೆ ಒಂದು ಸಣ್ಣ ಲಾಗ್ ಇದು. ಓಕೆ, ಇದು ನೋಡಿ ಖುಷಿ ಪಟ್ಟಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನು ಅನಿಸ್ತು ಕಮೆಂಟ್ ಮಾಡಿ. ಸಿಗೋಣ ಮತ್ತೆ ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.